ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಅಕ್ಟೋಬರ್ ಮಾಸದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಅಕ್ಟೋಬರ್ ಮಾಸದಲ್ಲಿ ಕುಂಭರಾಶಿಯವರಿಗೆ ಒಂದು ಅದೃಷ್ಟದ ಮಾಸ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಕೆಲವೊಂದು ಒಳ್ಳೆಯ ಶುಭ ಫಲಗಳು ನಡೀತಾ ಇದೆ. ನೀವು ಅಂದುಕೊಂಡಂತಹ ಕೆಲಸವು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸಂಪೂರ್ಣವಾಗುತ್ತದೆ. ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಅನ್ನೋದು ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ಈ ಮಾಸದಲ್ಲಿ ಕೊಡುತ್ತೆ. ಮತ್ತು ನೀವು ಯಾವುದೇ ಒಂದು ಕಾರ್ಯವನ್ನು ನೀವು ಕೈಗೆತ್ತಿಕೊಂಡರೆ ಅದು ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ನೀವು ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ಆ ಕೆಲಸವನ್ನು ಸಂಪೂರ್ಣಗೊಳಿಸುತ್ತೀರಿ. ಮತ್ತು ನಿಮಗೆ ನಿಮ್ಮ ಒಂದು ಕುಟುಂಬದಿಂದ ಮತ್ತು ನಿಮ್ಮ ಸಂಬಂಧಿಕರಿಂದ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಉತ್ತಮವಾದಂತಹ ಬೆಂಬಲವನ್ನು ನಿಮಗೆ ನೀಡ್ತಾರೆ. ಮತ್ತು ನಿಮ್ಮ ಒಂದು ಈ ಮಾಸದಲ್ಲಿ ಕೆಲವೊಂದು ವಿಶೇಷ ವ್ಯಕ್ತಿಗಳು ನಿಮಗೆ ಬಂದು ಸಹಾಯವನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಕುಟುಂಬದಲ್ಲಿ ಒಂದು ವಿವಾದಗಳು ಏನಾದರೂ ಇದ್ದರೆ ಈ ಮಾಸದಲ್ಲಿ ಆ ಎಲ್ಲ ವಿವಾದಗಳು ಕೂಡ ಕೊನೆಯಾಗುತ್ತೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ ಅಂತ ನಾವು ಹೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ಗಂಡ ಹೆಂಡತಿಯ ಸಮಸ್ಯೆಗಳಾಗಿರಬಹುದು ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೆಲವೊಂದು ವ್ಯಕ್ತಿಗಳ ಮಧ್ಯಸ್ಥಿಕೆಯಿಂದ, ಅಂದರೆ ಕೆಲವು ಹಿರಿಯರ ಮಾತುಗಳನ್ನು ನೀವು ಕೇಳುವುದರಿಂದ ಈ ಎಲ್ಲ ರೀತಿಯಾದಂತಹ ಒಂದು ಸಂಬಂಧದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತದೆ. ಮತ್ತು ಈ ಅಕ್ಟೋಬರ್ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಒಂದು ವ್ಯಾಪಾರ ನಿಧಾನಗತಿಯಲ್ಲಿ ಲಾಭವನ್ನು ಪಡೆಯುತ್ತೆ. ಆದ್ದರಿಂದ ನೀವು ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಲಾಭವನ್ನೇ ಇದು ಕೊಡ್ತಾ ಇದೆ. ಮತ್ತು ನೀವು ದುಡಿಯುವಂತಹ ದುಡಿಮೆಗಿಂತ ಮಾಡುವಂತಹ ಖರ್ಚುಗಳ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಯಾಕೆಂದರೆ ಈ ಮಾಸದಲ್ಲಿ ನಿಮಗೆ ಲಾಭವನ್ನು ಕೂಡ ಕೊಡ್ತಾ ಇದೆ. ಅದೇ ರೀತಿ ಆ ಲಾಭಕ್ಕೆ ನೀವು ಮಾಡುವಂತಹ ಖರ್ಚು ಸ್ವಲ್ಪ ಯೋಚನೆ ಮಾಡಿ, ಅದು ಅವಶ್ಯಕತೆ ಇದೆಯಾ ಅಥವಾ ಅವಶ್ಯಕತೆ ಇಲ್ವಾ ಅಂತ ಯೋಚನೆ ಮಾಡಿ ಖರ್ಚನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಮುಂದಿನ ದಿನಗಳು ಹೇಳೋದಕ್ಕೆ ಆಗೋದಿಲ್ಲ, ಏನಾದರೂ ಎಮರ್ಜೆನ್ಸಿ ಬರ್ಬೋದು. ಆದ್ದರಿಂದ ದಯವಿಟ್ಟು ನೀವು ಆದಷ್ಟು ಉಳಿತಾಯದ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತೆ. ಆದಾಯ ಬಂದಾಗ ಸ್ವಲ್ಪ ನಿಮ್ಮ ಒಂದು ಉಳಿತಾಯ ಅಂತ ಮಾಡಿದ್ರೆ ಮುಂದಿನ ಎಮರ್ಜೆನ್ಸಿಗಳನ್ನು ನಿಮಗೆ ಅದು ಉಪಯೋಗ ಆಗುತ್ತೆ. ಈ ಮಾಸದಲ್ಲಿ ನೀವು ಕೆಲವೊಂದು ಐಷಾರಾಮಿ ವಸ್ತುಗಳನ್ನು, ಅಂದರೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ಫ್ರಿಡ್ಜ್ ಆಗಿರ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ನು, TV, ಈ ರೀತಿ ಸೋಫಾಗಳು, ಈ ರೀತಿ ಒಂದು ಐಷಾರಾಮಿ ವಸ್ತುಗಳನ್ನು ನೀವು ಕೊಂಡುಕೊಳ್ಳುತ್ತೀರಾ ಈ ಮಾಸದಲ್ಲಿ. ನಾವು ಮುಖ್ಯವಾಗಿ ಈ ಮಾಸವನ್ನು ನೋಡೋದಾದರೆ ನಿಮಗೆ ಆಕಸ್ಮಿಕ ಧನಲಾಭ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ನೀವು ಯಾವುದಾದ್ರೂ ಒಂದು ಹೊಸ ಒಂದು ಪ್ಲ್ಯಾನಿಂಗಲ್ಲಿ ಅಥವಾ ಒಂದು ಶೇರ್ ಮಾರ್ಕೆಟಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿ ಅದು ನಿಮಗೆ ಅಮೌಂಟ್ ಬರುವಂಥದ್ದಾಗಿರ್ಬೋದು, ಅಥವಾ ಯಾರಿಗಾದರೂ ಹಣವನ್ನು ಕೊಟ್ಟಿದ್ದರೆ ಅವರು ನಿಮಗೆ ಹೇಳೇ ಇರೋದಿಲ್ಲ ಕೊಡ್ತೀವಿ ಅಂತ, ಆ ರೀತಿ ಆಕಸ್ಮಿಕವಾಗಿ ಅವರು ವಾಪಸ್ಸು ನಿಮಗೆ ಹಣವನ್ನು ಕೊಡ್ಬೋದು. ಈ ರೀತಿ ಕೆಲವೊಂದು ಆಕಸ್ಮಿಕ ಧನಲಾಭವನ್ನು ತೋರಿಸ್ತಾ ಇದೆ. ಇನ್ನು ಅಧಿಕಾರದಲ್ಲಿರ್ತಕ್ಕಂಥವ್ರು, ಅಂದರೆ ಸರ್ಕಾರ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ನೋಡೋದಾದರೆ ಆಡಳಿತದಲ್ಲಿ ಒಂದು ಒಳ್ಳೆಯ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಇರುತ್ತೆ. ಎಲ್ಲರ ಜೊತೆಗೂ ಕೂಡ ನೀವು ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿರ್ತೀರಾ. ನಿಮ್ಮ ಸಹಪಾಠಿಗಳ ಜೊತೆ ಒಂದು ಒಳ್ಳೆಯ
ಒಂದು ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವೊಂದು ಪ್ರಯಾಣಗಳನ್ನು ಮಾಡ್ಬೋದು. ಅಂದರೆ ಬಿಸ್ನೆಸ್ ಟ್ರಿಪ್ಗಳಿರ್ಬೋದು, ಅಥವಾ ನೀವು ಇರ್ತಕ್ಕಂಥ ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ನಿಮ್ಮ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು. ಈ ರೀತಿ ನಿಮ್ಮ ಒಂದು ಬಿಸ್ನೆಸ್ ಪ್ಲ್ಯಾನ್ಸ್ ಅನ್ನೋದು ಈ ಅವಧಿಯಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು. ನಿರೀಕ್ಷೆಗೆ ನೀವು ಅಂದರೆ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ರೀತಿ ಲಾಭ ಬರುತ್ತೆ ಅಂತ. ಆ ರೀತಿಯಾದಂತಹ ಲಾಭಗಳನ್ನು ನೀವು ಈ ದಿನಗಳಲ್ಲಿ ನೀವು ಕಾಣ್ತೀರಾ. ಅಂದರೆ ಈ ಮಾಸದಲ್ಲಿ ನಾವು ಒಟ್ಟಾಗಿ ನೋಡೋದಾದರೆ ಅತಿ ಹೆಚ್ಚು ಲಾಭವನ್ನು ತೋರಿಸ್ತಾ ಇದೆ. ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಆದಾಯ ಅಂತಕ್ಕಂಥದ್ದು ಬರುತ್ತೆ. ಮತ್ತು ನೀವು ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ಪ್ರಮೋಷನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ನೀವು ಕಂಡಂತಹ ಕನಸು ಈ ಒಂದು ಮಾಸದಲ್ಲಿ ನನಸಾಗುತ್ತೆ ಅಂತ ಹೇಳ್ಬೋದು. ಪ್ರಮೋಷನ್ಸ್ಗಳು ಬರುವುದು, ನಿಮ್ಮ ಒಂದು ಬಯಸಿರುವಂತಹ ಪ್ಲೇಸ್ಗಳಿಗೆ ನಿಮಗೆ ಒಂದು ಟ್ರಾನ್ಸ್ಫರ್ ಸಿಗುವುದಾಗಿರ್ಬೋದು, ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಒಂದು ಅಪ್ರಿಷಿಯೇಷನ್ ಸಿಗುವುದಾಗಿರ್ಬೋದು, ನೀವು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಎಲ್ಲರೂ ನಿಮ್ಮನ್ನು ಹೊಗಳ್ಬೋದು. ಈ ರೀತಿಯಾದಂತಹ ಒಂದು ಒಳ್ಳೆಯ ಒಂದು ಟೈಮ್ ಅಂತಕ್ಕಂಥದ್ದು ನಿಮ್ಮದಾಗಿರುತ್ತೆ. ಈ ಮಾಸದಲ್ಲಿ ನೀವೆಲ್ಲಿ ಏನು ಕನಸು ಕಂಡಿರ್ತೀರೋ ಅಂತಹ ಕನಸುಗಳು ನಿಮಗೆ ನೆರವೇರುತ್ತೆ. ಮತ್ತು ಈ ಪರೀಕ್ಷೆಗಳಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರಾದರೂ ತಯಾರಿ ಮಾಡ್ತಾ ಇದ್ದರೆ ಅವರಿಗೆ ಒಂದು ವಿದ್ಯಾರ್ಥಿಗಳು ಯಾರಾದರೂ ಪರೀಕ್ಷೆನ ಬರೆದು ಅಥವಾ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಕೇಳ್ತೀರಾ. ಅಂದರೆ ಸರ್ಕಾರದ ಕೆಲಸಗಳು ಅಂತಕ್ಕಂಥದ್ದು ತುಂಬ ಒಂದು ಎಲ್ಲರ ಕನಸಾಗಿರುತ್ತೆ. ಸೊ ಆ ರೀತಿಯಾದಂಥ ಒಂದು ಕನಸು ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಕನಸು ನನಸಾಗುವಂತಹ ಒಂದು ಸಂದರ್ಭ ಈ ಮಾಸ ಅಂತ ನಾವು ಹೇಳ್ಬೋದು. ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಅಂತಕ್ಕಂಥದ್ದು ಬರೋದಿಲ್ಲ. ಹಾಗೆಯೇ ನಿಮ್ಮ ಪ್ರೀತಿ ಪ್ರೇಮವನ್ನು ನೆಕ್ಸ್ಟ್ ನೀವು ಒಂದು ಹಂತಕ್ಕೆ ಮದುವೆ ಹಂತಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅದು ಉತ್ತಮವಾಗಿ ನಿಮಗೆ ಆಗಿಬರುತ್ತೆ. ಎರಡೂ ಮನೆಗಳಿಂದ ಒಂದು ಒಳ್ಳೆಯ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಒಂದು ಒಳ್ಳೆಯ ಸಾಮರಸ್ಯ ಅಂತಕ್ಕಂಥದ್ದು ಇರುತ್ತೆ. ಒಂದು ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಕುಟುಂಬದವರ ಜೊತೆ ಇರುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮಗೆ ಈ ಮಾಸದಲ್ಲಿ ಇರುವುದಿಲ್ಲ. ಉತ್ತಮವಾದಂತಹ ಆರೋಗ್ಯವನ್ನು ನೀವು ಹೊಂದಿರ್ತೀರ. ಮತ್ತು ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಆದರೂ ಕೂಡ ನೀವು ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ 1ಕ್ಕೆ 10 ಬಾರಿ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಯಾಕಂದರೆ ಅತಿ ದುಡುಕಿನ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಂಡ್ರೆ ಅದರಿಂದ ನೀವು ಪಡುವಂತಹ ಒಂದು ಕಷ್ಟ ಅತಿ ದೊಡ್ಡದಾಗಿರುತ್ತೆ. ಆದ್ದರಿಂದ ನಿಮ್ಮ ಒಂದು ತಾಳ್ಮೆಯಿಂದ ಯಾವುದೇ ಒಂದು ಯೋಚನೆಯನ್ನು ಮಾಡಿ ನೀವು ಇದನ್ನು ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ದಯವಿಟ್ಟು ನೀವು ಅವಸರದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಈ ಒಂದು ಮಾಸದಲ್ಲಿ ಏನಾಗುತ್ತೆ ಅಂದರೆ ಇಂಜಿನಿಯರ್ಸ್ ಉದ್ಯೋಗಗಳಿಗೆ ತುಂಬ ಬೇಡಿಕೆ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ. ನೀವು ಈ ಮಾಸದಲ್ಲಿ ಏನು ಮಾಡಬೇಕಪ್ಪ, ಪರಿಹಾರಗಳು ಏನಪ್ಪ ಅಂತಂದರೆ, ಇದು ರವಿ ದೇಶ ಅಷ್ಟೊಂದು ನಿಮಗೆ ಉತ್ತಮವಾಗಿರೋದಿಲ್ಲ. ಅದಕ್ಕೋಸ್ಕರ ನೀವು ಹೆಚ್ಚಾಗಿ ಸೂರ್ಯನಾರಾಯಣನ ಉಪಾಸನೆ ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯ ನಮಸ್ಕಾರ ಮಾಡುವುದಾಗಿರ್ಬೋದು, ಅಥವಾ ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಿಡುವುದಾಗಿರ್ಬೋದು. ಇದರಿಂದ ನೀವು ಸಾಕಷ್ಟು ಒಂದು ಒಳ್ಳೆಯ ಫಲಗಳನ್ನು ನೋಡ್ಬೋದು. ಮತ್ತು ಇನ್ನೂ ಒಂದು ಏನು ಪರಿಹಾರ ಮಾಡ್ಬೋದಪ್ಪ ಅಂದರೆ, ಪ್ರತಿ ಶನಿವಾರ ಕೂಡ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ದೇವರಿಗೆ ನಮಸ್ಕಾರ ಮಾಡುವುದು. ಮತ್ತು ತೆಂಗಿನಕಾಯಿಯನ್ನು ನೀವು ಶುದ್ಧ ನೀರಿನಲ್ಲಿ ಅರಿಬಿಡಬೇಕಾಗುತ್ತೆ. ಇದರಿಂದ ನಿಮಗೆ ಏನಾದರೂ ಒಂದು ಸಮಸ್ಯೆಗಳಂತಕ್ಕಂಥದ್ದು ಇದ್ದರೆ ಅದು ಕೂಡ ನಿಮಗೆ ಪರಿಹಾರವಾಗುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು ಆಗಿತ್ತು ಕುಂಭರಾಶಿಯವರ ಆಗಸ್ಟ್ ತಿಂಗಳ ಮಾಸ ಫಲಿತಾಂಶ ಆಗಿರುತ್ತೆ. ಸೊ ಎಲ್ಲ ನೋಡೋದಾದರೆ ಒಟ್ಟಾಗಿ ಎಲ್ಲ ಒಳ್ಳೆಯ ಫಲಗಳೇ ಸಿಗ್ತಾ ಇದೆ. ಆದರೆ ಕೆಲವೊಂದು ಈ ಪರಿಹಾರಗಳನ್ನು, ನಾನು ಹೇಳಿರೋ ಪರಿಹಾರಗಳನ್ನು ಮಾಡುವ ಮೂಲಕ ಇನ್ನೂ ನೀವು ಹೆಚ್ಚಿನ ಶುಭ ಫಲಗಳನ್ನು ಹೊಂದಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ.